ಯಡಿಯೂರಪ್ಪ ಗುಡುಗಿದ ವಿಧಾನಸೌಧ ನಡಗದು ಅಂತ ಮಾತಾಡ್ತಿದ್ರಾಗ. ಆದ್ರೆ ಈ ಇಬ್ರಾಹಿಂ ಸಾಹೇಬ್ರ ನಿರಂತರ ಗುಡುಗು ಮಿಂಚು ಇವೆಲ್ಲ ಕೂಡ ಏನೋ ಒಂದು ಅರ್ಥ ಇರುತ್ತೆ. ಗಟ್ಟಿ ಧ್ವನಿ, ಜಳ್ಳು ಪಳ್ಳು ಮಾತಾಡೋದಿಲ್ಲ, ಮಾತಾಡಿದ್ರೆ ವಾಸ್ತವ ಇಟ್ಕೊಂಡು ಮಾತಾಡ್ತೀರಿ. ಬಟ್ ಮಾತಾಡೋದ್ ಬೇರೆ. ಈಗ ಆ ಕಡೆ ಕೇಳಿದ್ಬಿಟ್ಟಿದ್ದೀರಿ ದಾವಣಗೆರೆ ಸೌತ್ ಅಲ್ಲಿ ಏನ್ ಮಾಡಕ್ ಕೊಟ್ಟಿದ್ದೀರಿ ಅಂತ. ಈಗ ಸಿದ್ದರಾಮಯ್ಯನವರ ಅಸ್ತಿತ್ವವೇ ಅಹಿಂದ. ಫಸ್ಟ್ ಅಹಿಂದದಿಂದ ಆ ತೆಗೆದ್ರು, ಆಮೇಲೆ ಹಾ ತೆಗೆದ್ರು, ಆಮೇಲೆ ದಾ ತೆಗೆದ್ರು. ಈಗ ಅವರು ಕುಟುಂಬ ರಾಜಕಾರಣಕ್ಕೆ, ದುಡ್ಡಿನ ರಾಜಕಾರಣಕ್ಕೆ ಮಾರೋಗಿದ್ದಾರೆ. ನೋಡಿ, ನೀವು ಒಂದು ಮನೆಯಲ್ಲಿ ತಂದೆ MLA, ಮಗ ಮಿನಿಸ್ಟ್ರು, ಹೆಂಡತಿ MP, ಮೊಮ್ಮಗ ಮತ್ತೆ MLA ಆಗ್ಬೇಕು. ಇದು ಯಾವ ಹೈಕಮಾಂಡ್ ಇದು? ಯಾವುದಿದು? 86,000 ಜನ ಮುಸಲ್ಮಾನರು ಓಟಿರ್ತಕ್ಕಂಥ ಜಾಗದಲ್ಲಿ ಜಿಲ್ಲೆಯಲ್ಲಿ 7 ಸೀಟ್ ಇದೆ. ಅದರಲ್ಲಿ ಒಂದು ನೀವು ಅಲ್ಪಸಂಖ್ಯಾತರಿಗೆ ಕೊಡಲ್ಲ ಅಂತ ಹೇಳಿದರೆ ಎಲ್ಲಿವರೆಗೆ ತಾಳ್ಮೆ ಮಾಡೋದು? ಪದೇ ಪದೇ ಹೇಳೋರು BJP ಬರುತ್ತೆ, BJP ಬರುತ್ತೆ. ನಿಮಗೆ ಕೊಟ್ರೆ BJP ಬರಲ್ಲ, ನಮಗೆ ಕೊಟ್ರೆ ಮಾತ್ರ BJP ಬರುತ್ತಾ? ಸೋಲ್ತೀರಿ. ಹೌದು, 224 ನೀವು ಟಿಕೆಟ್ ಕೊಟ್ರೆ 224 ನೀವು ಗೆದ್ರ. ಇವತ್ತು ಯಾವ ಮಾನದಂಡದಿಂದ ಇದು ಸೋಲತ್ತೆ ಅಂತ ನೀವು ಹಾಕ್ತೀರಿ? 2,30,000 ಮತದಾರರಲ್ಲಿ 90,000 ಜನ ಮುಸಲ್ಮಾನರು ಮತದಾರರಿದ್ದಾರೆ. ಆದರೆ ನಿಮ್ಮ ಮತಗಳಿಲ್ವಾ? ಕಾಂಗ್ರೆಸ್ಸಿನ ಮತಗಳಿಲ್ವಾ? ಕಾಂಗ್ರೆಸ್ಸಿನ ಮತನ ಅಲ್ಪಸಂಖ್ಯಾತರಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ವಾ? ಆ ಶಕ್ತಿ ನಿಮ್ಗಲ್ಲಿಲ್ವಾ? ನೀವು ಕುರುಬೂರು ಲೀಡರ್ ಸಿದ್ದರಾಮಯ್ಯ, ಕುರುಬೂರು ಮತ ಟ್ರಾನ್ಸ್ಫರ್ ಮಾಡಿಸ್ರಿ. ಲಿಂಗಾಯತರು ಮಲ್ಲಿಕಾರ್ಜುನ, ಅವ್ರ ಅಮ್ಮನಿಗೆ, ಅವ್ರ ಹೆಂಡತಿಗೆ, ಅವ್ರ ಅಪ್ಪನಿಗೆ ಆ ಮತ ಟ್ರಾನ್ಸ್ಫರ್ ಮಾಡಿಸಿ ಮುಸ್ಲಿಮ್ಸಿಗೆ. ಸಾಬ್ರು ಮಾತ್ರ ಓಟ್ ಹಾಕಬೇಕು, ಸಾಬ್ರಿಗೆ ಯಾರು ಓಟ್ ಹಾಕಲ್ಲ ಅಂತ ಹೇಳಿದ್ರೆ ಅದು ಅಲ್ಲ. ಕೇರಳದಲ್ಲಿ ಇವತ್ತು ಆ ಕಲ್ಚರ್ ಇಲ್ಲ. ಜಾತಿ ಬೇಸಿಸ್ ಮೇಲೆಲ್ಲ, ಪಾರ್ಟಿ ಬೇಸಿಸ್ ಮೇಲೆ, ಸಿದ್ಧಾಂತದ ಬೇಸಿಸ್ ಮೇಲೆ ಚುನಾವಣೆ ಆಗುತ್ತೆ. ತಮಿಳ್ನಾಡಲ್ಲಿ ಸಿದ್ಧಾಂತದ ಬೇಸಿಸ್ ಮೇಲೆ ಆಗುತ್ತೆ. ಅದೇ ವಾತಾವರಣ ಕರ್ನಾಟಕದಲ್ಲಿ ತರಬೇಕು ಅಂತ ನಾವು ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತೇಳಿ ನಾನು, ಕೋಡಳ್ಳಿ ಚಂದ್ರಶೇಖರು, ಮಾರ್ಸದ ಮುನಿಯಪ್ಪನವರು, ಮೋಹನ್ ರಾಜರವರು, ಗೋಪಿನಾಥರವರು, LN ಮೂರ್ತಿಯವರು, ಕನ್ನಡ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಒಂದು ಧ್ವನಿಯಾಗಿ, ಶಕ್ತಿಯಾಗಿ ಫಸ್ಟ್ ಇಲ್ಲಿಂದಲೇ ಇದನ್ನು ಶುರು ಮಾಡೋಣ ಅಂತಿದೆ. ದಾವಣಗೆರೆನೇ ಸೆಂಟ್ರಲ್ ಆಗತ್ತೆ ಕರ್ನಾಟಕಕ್ಕೆ, ಇಲ್ಲಿಂದಲೇ ಶುರು ಮಾಡೋಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.